ಮೋದಿ ಮುಸ್ಲಿಂ ವಿರೋಧಿನ? ಮೋದಿಗ್ಯಾಕೆ ಮುಸ್ಲಿಮರ ಮೇಲೆ ಕಣ್ಣು? ಪ್ರಧಾನಿಯಾಗಿ ಮೋದಿ ಹೀಗೆ ಮಾಡೋದು ಸರಿನಾ? ನಮಸ್ಕಾರ. ನರೇಂದ್ರ ಮೋದಿ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ. ನಮ್ಮ ದೇಶದ ಪ್ರಧಾನಿಯಾಗಿರೋ ಇವರು ಕೇವಲ ಹಿಂದೂಗಳಿಗೆ ಮಾತ್ರ ಪ್ರಧಾನಿಯಾಗಿದ್ದಾರಾ ಅಥವಾ ಮುಸ್ಲಿಮರ ವಿರೋಧಿಯಾಗಿದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಪ್ರಶ್ನೆ ಮೂಡೋದು ಕೂಡ ಸಹಜ, ಸಾಮಾನ್ಯ. ಯಾಕಂದ್ರೆ ಜನರ ಕಲ್ಯಾಣಕ್ಕಾಗಿ ಜನಪರ ಯೋಜನೆಗಳನ್ನ ಜಾರಿಗೆ ತರೋದು, ದೇಶದ ಪ್ರತಿಯೊಬ್ಬ ಪ್ರಜೆಗಳ ಏಳಿಗೆಗಾಗಿ ಪ್ರಧಾನಿಯಾದವರು ಶ್ರಮಿಸಬೇಕು. ಆದರೆ ನಮ್ಮ ಪ್ರಧಾನಿ ದೇಶದ ಜನರ ಏಳಿಗೆಗಾಗಿ ಶ್ರಮಿಸೋದಿರ್ಲಿ, ಬದಲಿಗೆ ಧರ್ಮಗಳ ಮಧ್ಯೆ ಒಡುಕನ್ನ ತರೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಕೂಡ ಈ ದೇಶದ ಮಕ್ಕಳು ಅಂತ ಭಾವಿಸದ ನಮ್ಮ ಮೋದಿಯವರು ಮುಸ್ಲಿಮರನ್ನ ಪಂಕ್ಚರ್ ವಾಲಾಗಳು ಅಂತ ಅವಮಾನಿಸಿದ್ದಾರೆ. ಹಾಗೇನೆ ಈ ದೇಶ ಹೆಚ್ಚು ಮಕ್ಕಳನ್ನ ಹೆರೋರ ಪಾಲಾಗುತ್ತೆ ಅಂತ ಟೀಕೆ ಮಾಡ್ತಾರೆ. ಹೌದು, ಹರಿಯಾಣದ ಹಿಸಾರ್ನ ಮಹಾರಾಜ ಅಗ್ರಸೇನೆ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಅಯೋಧ್ಯೆಗೆ ವಾಣಿಜ್ಯ ವಿಮಾನ ಹಾರಾಟಕ್ಕೆ ಚಾಲನೆಯನ್ನ ನೀಡಿದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರೋ ಅವರು, ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿರೋ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆನ ಮಾಡಿದ್ದಾರೆ. ಧರ್ಮದ ಆಧಾರದಲ್ಲಿ ಮೀಸಲಾತಿ ಇರಬಾರದು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿವಾದಿಸಿದ್ರು. ಧರ್ಮಾಧಾರಿತ ಮೀಸಲಾತಿ ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಕಿತ್ಕೊಂಡು ಧರ್ಮದ ಆಧಾರದಲ್ಲಿ ಸರ್ಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿಯನ್ನ ನೀಡಿದೆ ಅಂತ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಮರಲ್ಲಿ ಕೆಲವೇ ಮೂಲಭೂತವಾದಿಗಳನ್ನ ಸಂತೋಷಪಡಿಸೋ ತುಷ್ಟೀಕರಣ ನೀತಿಯನ್ನ ಅನುಸರಿಸಿದೆ. ಅದರಿಂದಾಗಿ ಉಳಿದ ಸಮುದಾಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾವೆ. ಆ ಸಮುದಾಯದವರು ಅನಕ್ಷರಸ್ಥರು ಮತ್ತು ಬಡವರಾಗಿನೇ ಉಳಿದಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ಸಂಸತ್ ಅಧಿವೇಶನದಲ್ಲಿ ಅಂಗೀಕಾರಗೊಂಡು ರಾಷ್ಟ್ರಪತಿ ಅಂಕಿತವನ್ನ ಪಡೆದು ಕಾನೂನಿನ ರೂಪವನ್ನ ಪಡೆದಿರೋ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಹೇಳಿಕೆಯನ್ನು ಸಹ ನೀಡಿದ್ದಾರೆ. ತಾವು 2002ಕ್ಕೂ ಹಿಂದೆ ಬಳಸಿದ್ದ ಪಂಕ್ಚರ್ ವಾಲಾ ಮತ್ತು ಮತ ಬ್ಯಾಂಕ್ ವೈರಸ್ ಅನ್ನೋ ಪದಗಳನ್ನ ಬಳಸಿ ಮುಸ್ಲಿಮರನ್ನ ಅಪಮಾನಿಸಿದ್ದಾರೆ, ಕಾಂಗ್ರೆಸ್ ಅನ್ನ ದೂಷಿಸಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ ನಡೆದ ಪ್ರತಿಭಟನೆ ಮತ್ತು ಗಲಾಟೆಯನ್ನ ಉಲ್ಲೇಖ ಮಾಡಿದ ಮೋದಿ, ಇದು ಕಾಂಗ್ರೆಸ್ನ ಮತ ಧ್ರುವೀಕರಣದ ಭಾಗ ಅಂತ ಆರೋಪ ಮಾಡಿದ್ದಾರೆ. ಮುಸ್ಲಿಮರನ್ನ ಪಂಕ್ಚರ್ ವಾಲಾಗಳು ಅಂತ ಪುನರುಚ್ಚರಿಸಿದ್ದಾರೆ. ಮೋದಿ ಅವರ ಈ ಪಂಕ್ಚರ್ ವಾಲಾ ಅನ್ನೋ ನಿಂದನೆ 2002ಕ್ಕೂ ಹಿಂದಿನದು. 2002ರ ಸೆಪ್ಟೆಂಬರ್ನಲ್ಲಿ ಗುಜರಾತ್ ಗಲಭೆಯ ನಂತರ ಅವರು ಈ ಪದವನ್ನ ಬಳಸಿದ್ರು. ಗುಜರಾತ್ನಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಇದೆ, ಹಣ ಬಡವರಿಗೆ ತಲುಪ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಅವರು ಅಂದ್ರೆ ಮುಸ್ಲಿಮರು. ಅವರು ದಾರಿಲಿ ನಿಂತು ಸೈಕಲ್ ಪಂಚರ್ ಹಾಕೋರು ಅಂತ ಹೇಳಿದ್ರು. ಈಗ ಮತ್ತೆ ಆ ಪದವನ್ನ ಬಳಸಿದ್ದಾರೆ. ವಕ್ಫ್ ಹೆಸರಿನಲ್ಲಿ ದೇಶದಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ. ಈ ಭೂಮಿಯನ್ನ ಬಳಸ್ಕೊಂಡು ಮಹಿಳೆಯರು ಮತ್ತು ಮಕ್ಕಳನ್ನ ಉನ್ನತೀಕರಿಸಬೇಕಾಗಿತ್ತು. ಇದನ್ನ ಪ್ರಾಮಾಣಿಕವಾಗಿ ಬಳಸಿದ್ರೆ ಮುಸ್ಲಿಂ ಯುವಕರು ಸೈಕಲ್ ಟೈರ್ಗಳಿಗೆ ಪಂಚರ್ ಹಾಕೋ ಕೆಲಸವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸಬೇಕಾಗಿರ್ಲಿಲ್ಲ ಅಂತ ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಿಂದುತ್ವವಾದಿ, ಕೋಮುವಾದಿ ಬಲಪಂಥೀಯ ಗುಂಪುಗಳು ಮುಸ್ಲಿಮರನ್ನ ನಿಂದನೆ ಮಾಡೋದಕ್ಕೆ ಪಂಚರ್ ವಾಲಾ ಅನ್ನೋ ಪದವನ್ನ ಪದೇ ಪದೇ ಬಳಸ್ತಾ ಇದ್ದಾವೆ. ಹೊಸ ವಕ್ಫ್ ಕಾಯ್ದೆ ಮುಸ್ಲಿಮರ ಅಭಿವೃದ್ಧಿಗೆ ಹೆಚ್ಚು ಕೊಡುಗೆಯನ್ನು ಕೊಡುತ್ತೆ. ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೆ ಮೊದಲ ಬಾರಿಗೆ ಅವಕಾಶವನ್ನ ನೀಡಿದ್ದೀವಿ, ಮುಸ್ಲಿಂ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕೆ ಒತ್ತನ್ನು ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ತಾನೆ ಕಾಯ್ದೆಯನ್ನ ಮೋದಿ ಮತ್ತು ಬಿಜೆಪಿ ಸಮರ್ಥಿಸ್ಕೊಳ್ತಾ ಇದೆ. ಆದ್ರೆ ಅದು ಮುಸ್ಲಿಮರ ಹಕ್ಕು, ಅವರಿಗೆ ಸಿಗೋ ನೆರವುಗಳನ್ನ ಕಸಿದುಕೊಳ್ತಾ ಇದೆ ಅನ್ನೋದು ವಾಸ್ತವ. ಚುನಾವಣೆಯ ಸಮಯದಲ್ಲಿ ಹಿಂದುತ್ವದ ಪ್ರಚಾರಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ ಮೋದಿ ಅವರು ಮುಸ್ಲಿಂ ಸಮುದಾಯದವರನ್ನ ನಿಂದನೆ ಮಾಡೋ ಭಾಷಣವನ್ನ ಮಾಡ್ತಾರೆ. ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನ ಮಾಡೋಕೆ ಹೋದಾಗ ಮೋದಿ ಅವರು ಮುಸ್ಲಿಮರಿಗೆ ನೀಡಿದ ಗುತ್ತಿಗೆ ಬಗ್ಗೆ ಮಾತಾಡ್ತಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿದೆ ಅಂತ ಸಾಂವಿಧಾನಿಕ ದಿಕ್ಕಿನಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಈ ಬಗ್ಗೆ ಸುಳ್ಳನ್ನ ಹಬ್ಬಿಸ್ತಾ ಇದ್ದಾರೆ. ಪ್ರಧಾನಿಯವರೇ ಈ ಬಗ್ಗೆ ಸುಳ್ಳನ್ನ ಹಬ್ಬಿಸ್ತಾ ಇದ್ದಾರೆ. ಪ್ರಧಾನಿ ಆಗಿರೋರು ಮಾತಾಡಬೇಕಾಗಿರೋ ವಿಚಾರಗಳನ್ನ ಮಾತಾಡದೆ ಈ ತರಹದ ಮುಸ್ಲಿಂ ವಿಚಾರವನ್ನ ತೆಗೆದುಕೊಳ್ತಾರೆ. ಮುಸ್ಲಿಂ ವಿಚಾರವನ್ನ ಮಾತಾಡಿ ತಾನು ಹಿಂದುತ್ವದ ಪರ ಅಂತ ಮೈಲೇಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಇದೇ ಭಾರತ ದೇಶದಲ್ಲಿರೋ ಮಣಿಪುರದಲ್ಲಿ ಹಿಂಸಾಚಾರ ನಡೀತಾ ಇದೆ. ಮಹಿಳೆಯರ ಮೇಲೆ ದಾರುಣವಾಗಿ ನಡೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಕಳೆದ 2 ವರ್ಷದಲ್ಲಿ ಮೋದಿ ಅವರು ಒಂದೇ ಒಂದು ಬಾರಿ, ಅದು ಕೂಡ ಅನಿವಾರ್ಯ ಅಂತ ಮಾತಾಡಿದ್ದಾರೆ. ಅದ್ಬಿಟ್ಟು ಇಲ್ಲಿವರೆಗೂ ಕೂಡ ಮೋದಿ ಅವರು ಮಣಿಪುರಕ್ಕೆ ಭೇಟಿಯನ್ನ ನೀಡಿಲ್ಲ. ಭೇಟಿಯನ್ನ ನೀಡೋದು ಹಾಳಾಗೋಗ್ಲಿ,
ಮತ್ತೆ ಮಣಿಪುರದ ಬಗ್ಗೆ ಮಾತಾಡಿಲ್ಲ. ಅಲ್ಲಿರೋ ಜನರಿಗೆ ಎಲ್ಲವನ್ನ ಸರಿಪಡಿಸ್ತೀನಿ ಅನ್ನೋ ಧೈರ್ಯದ ಮಾತನ್ನು ಸಹ ಅವರು ಮಾತಾಡಿಲ್ಲ. ಅಷ್ಟೇ ಯಾಕೆ, ಅಮೇರಿಕಾದಿಂದ ನಮ್ಮ ನಾಗರಿಕರನ್ನ ಕಳಿಸೋವಾಗ ಟ್ರಂಪ್ ಅವ್ರ ಕೈಗೆ ಕೋಳನ ಹಾಕಿ ಕಳಿಸ್ತಾ, ಆಗ್ಲೂ ಕೂಡ ಮೋದಿ ಮಾತಾಡಲಿಲ್ಲ. ಟ್ಯಾಕ್ಸ್ GDP ವಿಚಾರದಲ್ಲಿ ಮಾತಾಡಲಿಲ್ಲ. ಜನರಲ್ಲಿ ಧೈರ್ಯವನ್ನ ತುಂಬಲಿಲ್ಲ. ಎಂತಹ ಸಿಂಗಾಪುರ್ ಪ್ರಧಾನಿ GDP ಬಗ್ಗೆ ಮಾತಾಡಿ ಅಲ್ಲಿಯ ಜನರಲ್ಲಿ ಧೈರ್ಯವನ್ನ ತುಂಬಿದ್ದಾರೆ. ಆದರೆ ನಮ್ಮ ಪ್ರಧಾನಿಗೆ ಈ ಬಗ್ಗೆ ಮಾತಾಡೋದಕ್ಕೆ ಸಮಯನೇ ಇಲ್ಲ. ಇನ್ನು ಚೈನಾ ನಮ್ಮ ದೇಶದೊಳಗೆ ಬಂದು 2 ಹಳ್ಳಿಗಳನ್ನೇ ನಿರ್ಮಾಣ ಮಾಡ್ಕೊಂಡಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮೋದಿಯವರಿಗೆ ಬಾಯಿಲ್ಲ. ಆದರೆ ಮುಸ್ಲಿಂ ವಿಚಾರ ಸ್ವಲ್ಪ ಸಿಕ್ಕರೆ ಸಾಕು, ಮೋದಿಯವರು ಆ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ತಾನು ಮುಸ್ಲಿಂ ವಿರೋಧಿ, ತಾನು ಹಿಂದೂ ಪರ ಅಂತ ತೋರಿಸ್ಕೊಳ್ತಾರೆ. ಆದರೆ ಅವರೇ ಬಿಹಾರ ಮುಸ್ಲಿಮರನ್ನ ಸೆಳೆಯೋದಕ್ಕೆ ಈದ್ ಕಿಟ್ ಅನ್ನ ಕೊಡ್ತಾರೆ. ಅದೇ ಬೇರೆಯವ್ರು ಕೊಟ್ರೆ ಮಾತಾಡ್ತಾರೆ. ಓಟ್ಗೋಸ್ಕರ ಈ ತರಹದ ರಾಜಕಾರಣವನ್ನ ಮಾಡ್ತಾರೆ. ಹೋಗ್ಲಿ, ಇವರು ಹಿಂದೂ ಪರಾನೇ ಅಂತ ನೋಡಿದ್ರು ಕೂಡ ಇವರಿಗೆ ಹಿಂದೂಗಳ ಬಗ್ಗೆ ಕಳಕಳಿ ಇದ್ರೆ ದೇಶದಲ್ಲಿ ಇರೋ ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡ್ತಾ ಇದ್ರು. ಹಿಂದೂಗಳ ಬಗ್ಗೆ ನಿಜಕ್ಕೂ ಇವರಿಗೆ ಕಳಕಳಿ ಇದ್ದಿದ್ರೆ ಗಂಗಾ ನದಿಯನ್ನ ಕ್ಲೀನ್ ಮಾಡಿಸ್ತಾ ಇದ್ರು. ಹಿಂದೂಗಳ ಬಗ್ಗೆ ಇವರಿಗೆ ನಿಜಕ್ಕೂ ಕಳಕಳಿ ಇದ್ದಿದ್ರೆ ದೇಶದಲ್ಲಿ ಈಗ ಮನೆ ಮಾಡಿರೋ ಸಮಸ್ಯೆ ಬಗ್ಗೆ ಮಾತಾಡಿ ಆ ಸಮಸ್ಯೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ರು. ಅದು ಬಿಟ್ಟು ರಾಜಕೀಯಕ್ಕಾಗಿ ಪ್ರಧಾನಿಯಾಗಿ ಇವರೇ ಧರ್ಮಗಳ ಮಧ್ಯೆ ಕಿಡಿಯನ್ನ ಹಚ್ಚೋ ಭಾಷಣವನ್ನ ಮಾಡಿ ಜನರನ್ನ ಎತ್ತಿ ಕಟ್ತಾ ಇರೋದು ನಿಜಕ್ಕೂ ವಿಷಾದನೀಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.